ಜಾಸ್ತಿ ದೂರ ಹೋಗಿರಲ್ಲ. ನಾವ್ ಈಗ್ಲೇ ಅವ್ರನ್ನ ತಡಿಬೇಕು. ಚಾಚಾ ನಿಮ್ ಗಾಡಿಗೆ ಕೊಡಿ. ಬೇಟಿ ಒಬ್ಳೆ ಹೋಗ್ತೀಯ ಬೇಟೆ? ಇಲ್ಲ, ಡ್ರೈವರ್ ಅಣ್ಣನ ಬರ್ತಾರೆ. ಅಣ್ಣ ನೀವ್ ಗಾಡಿ ಓಡಿಸ್ಬೋದಲ್ಲ? ಆರಾಮಾಗಿದ್ದಾರೆ ತಾನೆ? ನಾನು ಆರಾಮಾಗಿದ್ದೀನಿ. ಅವ್ರು ತುಂಬಾ ದೂರ ಹೋಗಿರೋಕ್ ಸಾಧ್ಯ ಇಲ್ಲ. ಅವ್ರು ದೂರ ಹೋಗೋದಕ್ ಮುಂಚೆ ನಾವ್ ಹೋಗಿ ಅವ್ರನ್ನ ತಡಿಬೇಕು. ಕಾರ್ ಈ ಕಡೆ ಹೋಯ್ತು. ಬೇಟೆ ಹುಷಾರು ಬೇಟೆ. ಹಾ ಚಾಚಾ, ಪರವಾಗಿಲ್ಲ. ಅಂಕಲ್ ಸೇಫ್ ಆಗಿ ಕರ್ಕೊಂಡ್ ಬರೋದಷ್ಟೇ ಮುಖ್ಯ. ಬೇಗ ಹೋಗಿ. ಹೇ ರಾಜು ಬೇಟೆ, क्या रे ऐसा हो गया? अरे अल्लाह, ಒಳ್ಳೇದು ಮಾಡೋರ್ಗೆ. ಹಲೋ, ಹೇಳು ಪುಟ. ಹಲೋ ಹಲೋ ಅಂಕಲ್, ಎಲ್ಲಿದ್ದೀರಾ? ಯಾವ ಕಡೆ ಹೋದ್ರಿ? ನಾವಿಲ್ಲೇ ಹೋಟೆಲ್ ಪಕ್ಕ ಸಿಗ್ನಲ್ ಅಲ್ಲಿ ಇದೀವಿ. ಯಾಕೇನಾಯ್ತು? ಯಾಕೆ ಕೇಳ್ತಿದ್ಯಾ? ಸಿಗ್ನಲ್ ಸಿಗ್ನಲ್ ಅಂತ ಮುಂದೆ. ಬೇಗ 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 ಹೋಗಿ. ಅಂಕಲ್ ಕೇಳಿಸ್ಕೊಳ್ಳಿ, ಅದು ನಮ್ಮ ಡ್ರೈವರ್ ಅಲ್ಲ ಅಂಕಲ್. ಅಲ್ಲಿ ಯಾರೋ ಬೇರೆ ಡ್ರೈವರ್ ನನ್ ಜೊತೆ ಇದ್ದಾರೆ. ಅಲ್ಲಿ ಯಾರಾದ್ರೂ ಸಿಗ್ನಲ್ ಬಿದ್ದಿದ್ರೆ ಇಳ್ಕೊಂಡ್ಬಿಡಿ ಅಂಕಲ್. ಹಲೋ 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 ಅಂಕಲ್, ಕೇಳಿಸ್ತಿದ್ಯಾ? ಹಲೋ ನಕ್ಷತ್ರ, ನಾನು ಎಲ್ಲಿ ಇಳ್ಕೊಬೇಕು ಅಂದೆ? ನಂಗೇನು ಕೇಳಿಸ್ತಾ ಇಲ್ಲ. ಅಲ್ಲಿ ನಮ್ ಕಾರು. ಬೇಗ ಹೋಗಿ ಅಣ್ಣ. ಅಂಕಲ್ ಅಂಕಲ್ ಸರಿಯಾಗಿ ಕೇಳಿಸ್ಕೊಳ್ಳಿ, ಅಲ್ಲಿರೋದು ನಮ್ ಡ್ರೈವರ್ ಅಲ್ಲ. ನಮ್ ಡ್ರೈವರ್ ನನ್ ಜೊತೆ ಇದ್ದಾರೆ. ಏನೋ ಅಪಾಯ ಇದೆ ಅಂಕಲ್. ನೀವ್ ಸಿಗ್ನಲ್ ಅಲ್ಲಿ ಇಳ್ಕೊಂಡ್ಬಿಡಿ ಅಂಕಲ್. ಪ್ಲೀಸ್ ಇಳ್ಕೊಳ್ಳಿ ಅಂಕಲ್. ಹಲೋ ಪುಟ, ಸಾರಿ ಮಾ, ನಂಗೆ ಈಗೂ ಕೇಳಿಸ್ತಾ ಇಲ್ಲ. ಏ, ರೈಟ್ ಯಾಕೆ ತಗೊಂಡೆ? ನಾವು ಲೆಫ್ಟ್ ಹೋಗ್ಬೇಕಾಗಿತ್ತು. ಹೇಳಿದ್ ಕೇಳಿಸ್ತಾ ಇಲ್ವಾ? ನಾನು ಹೋಗ್ಬೇಕಾಗಿರೋದು ಆ ಕಡೆ. ಮುಂದೆ ಯೂ ಟರ್ನ್ ತಗೋ. ನಕ್ಷತ್ರ ಇರು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಂಕಲ್ ಕಾಲ್ ಬೇರೆ ಕಟ್ಟಾಯ್ತು. ಅಣ್ಣ ನೀವ್ ಬೇಗ ಹೋಗಿ. ಯಾವುದೇ ಕಾರಣಕ್ಕೂ ಅವ್ರನ್ನ ನಾವು ತಡಿಲೇಬೇಕು. ಅಂಕಲ್ನ ಅಪ್ಪ ಇನ್ನು ಬಚಾವ್ ಮಾಡ್ಲೇಬೇಕು. ಬೇಗ ಹೋಗಿ. ಏಯ್, ನಿಂಗೆ ಕನ್ನಡ ಅರ್ಥ ಆಗಲ್ವಾ? ಯೂ ಟರ್ನ್ ತಗೊಂಡು ವಾಪಸ್ ಹೋಗು ಅಂತ ಹೇಳಿದ್ರೆ ಯಾಕೆ ಹಿಂಗ್ ಸ್ಟ್ರೈಟ್ ಆಗಿ ಹೋಗ್ತಿದ್ಯಾ? ಏನಾಗಿದೆ ನಿಂಗೆ ಇವತ್ತು? ಇನ್ನು ಬಿಡಕ್ ಹೋಗಿ ಅಣ್ಣ. ಅಂಕಲ್ ಜೀವಕ್ಕೆ ಏನಾದ್ರೂ ಮಾಡಕ್ಕೂ ಮೊದಲು ನಾವನ್ನ ತಡಿಬೇಕು. ಅಂಕಲ್ ಜೀವಕ್ಕೆ ಏನು ಆಗ್ಬಾರ್ದು ಅಣ್ಣ. ಬೇಗ ಹೋಗಿ. ನಾನು ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀನಿ ಮೇಡಮ್. ಇದಕ್ಕಿಂತ ಸ್ಪೀಡ್ ಆಗಿ ಹೋಗಕ್ ಆಗ್ತಾ ಇಲ್ಲ. ಏಯ್, ಯಾರೋ ನೀನು? ನೀನ್ ನನ್ನ ಡ್ರೈವರ್ ಅಲ್ಲ. ನೀನ್ ಹೇಗಿದ್ಯಾ ಇಲ್ಲಿ? ನಿಲ್ಸೋ ಗಾಡಿ. ಚೆನ್ನಾಗಿರಲ್ಲ, ಗಾಡಿ ನಿಲ್ಸೋ. ಗಾಡಿ ನಿಲ್ಸೋ. ಏನಮ್ಮ? ನೀನ್ ಕೆಲಸ ಮುಗ್ದಿದ್ರೆ ಸ್ವಲ್ಪ ಮಾತಾಡ್ಬೋದಾ? ನೀನೇನಮ್ಮ ನನ್ನ ಹತ್ರ ಮಾತಾಡೋದಕ್ಕೂ ವೇಟ್ ಮಾಡ್ಬೇಕಾ? ಏನ್ ಹೇಳು? ಕಟ್ಟಾಕಿದ್ದೀನಿ ಅಂತ ಯಾವತ್ತಾದ್ರೂ ಇಲ್ಲ, ನೀ ನಿಜ ಹೇಳ್ಬೇಕು. ಈ ಅಮ್ಮ ಯಾವಾಗ್ಲೂ ಬೈತಾಳೆ, ಕಟ್ಟಾಕ್ದಂಗಿರತ್ತೆ. ನಾನು ಇಷ್ಟಪಟ್ಟಂಗೆ ಇರಕ್ ಆಗ್ತಿಲ್ಲ ಅಂತ ಈ ಅಮ್ಮನ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಇದೆಯಾ ಕಂದ? ನನ್ನ ಆಸೆನೋ ನನ್ನ ಅಮ್ಮನ ಆಸೆನೋ ಒಂದೇ ಇರಬೇಕಾದ್ರೆ ಈ ತರ ಯೋಚನೆ ಮಾಡೋದಕ್ಕೆ ಸಾಧ್ಯನಮ್ಮ?
ನನ್ನ ಲೈಫಲ್ಲಿ ನನಗೇನು ಬೇಕೋ ಇದುವರೆಗೂ ಎಲ್ಲನೂ ಕೊಟ್ಟಿದ್ಯಾ. ಆ್ಯಂಡ್ ನೀನು ಏನೇ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೋಸ್ಕರ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಬೆಳ್ತಿದ್ದೀನಮ್ಮ. ಹಾಗೆ ಅಮ್ಮ ಎಷ್ಟು ಬಿಗಿಯಾಗಿ ಅಪ್ಕೊಂಡ್ರು ಅದು ಮಕ್ಕಳಿಗೆ ಸುಖಾನೇ ಹೊರತು ಅವಳು ನಮ್ಮನ್ನ ಕಟ್ಟಾಕ್ತಿದ್ದಾಳೆ, ಉಸಿರುಗಟ್ಟಿಸ್ತಿದ್ದಾಳೆ ಅಂತ ಯಾವತ್ತೂ ಅನ್ಸಲ್ಲ. ಏಯ್, ಯಾರೋ ನೀನು? ನಿಂಗೇನ್ ಬೇಕು? ಯಾಕೆ ಹೀಗೆ ಮಾಡ್ತಾ ಇದೀಯಾ? ನಿನ್ನ ಕೇಳ್ತಿರೋದು ಉತ್ತರ ಕೊಡು. ನನ್ನ ಡ್ರೈವರ್ ಇಲ್ಲಿ, ಅವನ್ಗೇನ್ ಮಾಡ್ದೆ? ಮರ್ಯಾದೆಯಿಂದ ಕಾರ್ ನಿಲ್ಸಿದ್ರೆ ಸರಿ, ಇಲ್ದಿದ್ರೆ ಆಗೋ ಪರಿಣಾಮನೇ ಬೇರೆ. ನಿಲ್ಸೋ ಕಾರ್ನ. ಏಯ್, ಗಾಡಿ ನಿಲ್ಸೋ, ಗಾಡಿ ನಿಲ್ಸೋ. ಇಲ್ದಿದ್ರೆ ಪರಿಣಾಮ ಸರಿಯಾಗಿರಲ್ಲ. ಗಾಡಿ ನಿಲ್ಸೋ. ಹಾಪಿ, ಏನ್ ಮಾಡಕ್ ಹೋಗ್ತಿದ್ಯಾ? ನಿಲ್ಸೋ ಕಾರ್ನ. ಇನ್ನೀ ಗಾಡಿ ನಿಲ್ಲೋದು ನೀನ್ ಉಸಿರು ನಿಂತಾಗ್ಲೆ, ಅಲ್ಲಿವರೆಗೂ ಬ್ರೇಕ್ ಇಲ್ದೆ ಹೋಗ್ತಾನೇ ಇರತ್ತೆ. ಹ್ಯಾಪಿ ಜರ್ನಿ. ಅಣ್ಣ ಅಣ್ಣ ಜಂಪ್ ಮಾಡ್ಬಿಟ್ಟ ಅಣ್ಣ. ಮೇಡಮ್ ಈಗೇನ್ ಮಾಡೋಣ? ಅವ್ನು ಹಿಡ್ಕೊಳ್ಳೋಣ. ಇಲ್ಲ ಇಲ್ಲ ಇಲ್ಲ, ಮೊದ್ಲು ಅಂಕಲ್ ಮುಖ್ಯ. ಅಂಕಲ್ ನಾ ಕಾಪಾಡ್ಬೇಕು. ನೀವು ಬೇಗ ಹೋಗಿ ಕಾಲು ಫಾಲೋ ಮಾಡಿ. ಸರಿ ಮೇಡಮ್, ಬೇಗ. ಸರಿ. ಶೋ ದೇವ್ರೆ, ಏನಪ್ಪ ಮಾಡೋದೀಗ? ಕೆಲಸ ಆಯ್ತಾ ಇಲ್ವಾ ಅಂತ ಕಾಲ್ ಬರೋವರೆಗೂ ಈ ಟೆನ್ಷನ್ ಮಾತ್ರ ನಿಲ್ಲಲ್ಲ. ಆಗ್ಲೇನೆ ಅಪ್ಪನ ಫಾಲೋ ಮಾಡ್ತಿದ್ದೀನಿ ಅಂತಂದ. ಇಷ್ಟೊತ್ತಾದ್ರೂ ಏನೂ ಅಪ್ಡೇಟ್ಸ್ ಇಲ್ಲ. ಅಪ್ಪ ಸಿಕ್ಕಿದಾರೋ ಇಲ್ವೋ, ಏನಾಗಿದ್ಯೋ ಏನೋ, ಇವನ್ ಏನ್ ಮಾಡಿದನು? ಗಾಡ್, ಕಾಲ್ ಬರೋವರೆಗೂ ನಾನಿಲ್ಲಿ ಟೆನ್ಷನ್ಗೆ ಎದೆ ಹೊಡ್ಕೊಂಡು ಸಾಯ್ಬೇಕು. ಸಿಕ್ಕಾಕೊಂಡ್ಬಿಟ್ಟಿದೆ, ಬರ್ತಾ ಇಲ್ವಲ್ಲ. ಅಪ್ಪಿ ತಪ್ಪಿ ಏನಾದ್ರೂ ಮಿಸ್ ಆದ್ರೆ ಸೆಕೆಂಡ್ ಚಾನ್ಸೇ ಇಲ್ಲ. ನಾನೇ ನನ್ನ ಗುಂಡಿ ತೊಳ್ಕೊಂಡು ಮಣ್ಣು ಹೊತ್ಕೊಂಡು ಮಲ್ಕೋಬೇಕಾಗತ್ತೆ. ಹೇಳ್ಬೇಕು. ಹ್ಯಾಂಡ್ ಬ್ರೇಕು ತೆಗೆದ್ಬಿಟ್ಟಿದ್ದಾನೆ. ಅಂಕಲ್, ನೀವೇನ್ ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಗಾಡಿ ಹತ್ರ ಬರ್ಬೇಡ.
ಗಾಡಿಗೆ ಕಂಟ್ರೋಲ್ ಇಲ್ಲ, ಬ್ರೇಕ್ ಬೇರೆ ಬಿಟ್ಟಲ್ಲ, ದೂರ ಹೋಗು. ಬ್ರೇಕ್ ಹಿಡಿಸಲ್ವಾ? ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಅಣ್ಣ ಏನ್ ಮಾಡೋದು ಇವಾಗ? ದೂರ ಹೋಗು. ಬೇಡ ಪುಟ್ಟ, ಹತ್ರ ಬರ್ಬೇಡ, ದೂರ ಹೋಗು. ಹಲೋ, ಯಾಕೆ ಇಷ್ಟು ಲೇಟ್ ಮಾಡಿದೆ? ಸಾಯ್ತಿದ್ದೀನಿ ನಾನು ಆವಾಗ್ಲಿಂದ. ಒಂದ್ ಕಾಲ್ ಮಾಡಿ ಏನಾಯ್ತು ಅಂತ ಹೇಳಕ್ಕಾಗಲ್ವಾ? ಟೆಲ್ ಮಿ ವಾಟ್ ಹ್ಯಾಪನ್. ಓ ಓ ಓ ಹಲೋ ಮೇಡಮ್, ಕೂಲ್ ಡೌನ್. ನೀನ್ ಇಷ್ಟು ಹೆದರೋ ತರ ಏನು ಇಲ್ಲ, ಎಲ್ಲ ನಾವ್ ಅನ್ಕೊಂಡಾಗೆ ಆಗಿದೆ. ಚಿಯರ್ಸ್. ಓ ಮೈ ಗಾಡ್, ಓ ಮೈ ಗಾಡ್, ರಿಯಲಿ? ನಿಜವಾಗ್ಲೂ ಕೆಲಸ ಮಾಡಿ ಮುಗಿಸ್ತಾ? ಎಸ್, ನಿಮ್ಮ ಅಪ್ಪನ ಕತೆನೂ ಮುಗ್ದಂಗೆ. ಗಾಡಿ ಕಂಟ್ರೋಲ್ ಇಲ್ದೆ ಇಗ್ಗ ಮುಗ್ಗ ಫಾಸ್ಟ್ ಆಗಿ ಹೋಗ್ತಾ ಇದೆ. ಇಷ್ಟರಲ್ಲೇ ಯಾವ್ದಾದ್ರು ಲಾರಿಗೋ ಟೆಂಪೋಗೋ ಹೊಡೆದು ನಿಮ್ಮಪ್ಪ ಆನ್ ಸ್ಪಾಟ್ ಔಟ್ ಆಗೋದು ಅಂತೂ ಫಿಕ್ಸ್. ನೀನು ತಿಥಿಗ್ ರೆಡಿ ಮಾಡ್ಕೊ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಂದ ನನ್ನ ಲೈಫಲ್ಲಿ ಯಾವ ಭಯನೂ ಇರಲ್ಲ. ಒಂದೇ ಏಟ್ಗೆ ಎಲ್ಲ ಟೆನ್ಷನು ಹೋಯ್ತು. ನಿನ್ ಲೈಫ್ನ ರಿಸ್ಕ್ಗೆ ಹಾಕಿ ನನಗಿಷ್ಟು ದೊಡ್ಡ ಹೆಲ್ಪ್ ಮಾಡಿದ್ಯಾ ಪ್ರಖ್ಯಾತ್. ನಿನ್ ಕೈಗೆ ಸೇರ್ಬೇಕಾಗಿರೋ ರಿವಾರ್ಡ್ ಸಿಕ್ಕೇ ಸಿಗುತ್ತೆ. ಇನ್ಫ್ಯಾಕ್ಟ್ ನೀನ್ ಕೇಳಿರೋದಕ್ಕಿಂತ ಡಬಲೇ ಕೊಡ್ತೀನಿ. ಡೋಂಟ್ ವರಿ. ನಿನಗೋಸ್ಕರ ಏನೇನೋ ಮಾಡಿದ್ದೀನಿ, ಆದ್ರೆ ಈ ತರ ಸಾಹಸ ಯಾವತ್ತೂ ಮಾಡಿರ್ಲಿಲ್ಲ. ಆದ್ರೆ ಈಗ ಅದೂ ಆಗೋಯ್ತು. ಒಟ್ನಲ್ಲಿ ನೀನ್ ಚೆನ್ನಾಗಿರ್ಬೇಕು. ನೀನು ಚೆನ್ನಾಗಿರ್ಬೇಕು ಕಣೋ. ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿರ್ಬೇಕು. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆನ ನಾನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್ ಬಾಯ್ ಮೈ ಸೋ ಕಾಲ್ಡ್ ಅಪ್ಪ. ನನ್ ಪಾಡಿಗೆ ನಾನು ಭೂಪತಿನ ಮದ್ವೆ ಆಗಿ ಹೋಗೋಣ, ಆಮೇಲೆ ನೀವ್ ಉಂಟು ನಿಮ್ ಲೈಫ್ ಉಂಟು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೇನ್ ಮಾಡಿದ್ರಿ? ಆ ನಕ್ಷತ್ರ ಅಪ್ಪ ಅಮ್ಮ ಹುಡುಕ್ತೀನಿ ಅಂತ ನನ್ ದಾರಿಗೆ ಅಡ್ಡ ನಿಂತ್ರಿ. ನನ್ ದಾರಿಗೆ ಅಡ್ಡ ನಿಂತವ್ರನ್ನ ಅಡ್ಡ ಮಲಗಿಸ್ದೆ. ನನ್ಗೂ ಬೇರೆ ದಾರಿ ಇಲ್ಲ. ಅಂಕಲ್, ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಗಾಡಿ ಸ್ಟಾಪ್ ಮಾಡಿ. ಇಲ್ಲ ಪುಟ್ಟ, ಎಲ್ಲ ಟ್ರೈ ಮಾಡಿದ್ದೀನಿ, ಬ್ರೇಕ್ ಹಿಡಿತಾ ಇಲ್ಲ. ನನ್ ಟಾರ್ಗೆಟ್ ಒಂದೇ. ಸರ್, ಇಗ್ನಿಷನ್ ಆಫ್ ಮಾಡಿ, ಗಾಡಿ ಸ್ಲೋ ಆಗುತ್ತೆ. ಅದ್ ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ. ಭೂಪತಿ ಅವನು ನನ್ನವನಾಗ್ಬೇಕು. ಬೇಗ ಅಂಕಲ್, ಏನಾದ್ರೂ ಮಾಡಿ. ಅದಕ್ಕೋಸ್ಕರ ಜೀವ ಬಿಡಕ್ಕೂ ರೆಡಿ, ಜೀವ ತೆಗ್ಯಕ್ಕೂ ರೆಡಿ. ದೇವ್ರೆ, ನನ್ನ ಅಪ್ಪನ ಉಳ್ಸು. ಅವ್ರಿಗೇನು ಆಗ್ಬಾರ್ದು. ಏನಾದ್ರೂ ದಾರಿ ತೋರ್ಸು. ನನಗ್ ನನ್ನ ಅಪ್ಪ ಬೇಕು. ಅಣ್ಣ, ಅಲ್ಲ ಟ್ರ್ಯಾಕ್ಟರ್ ಕಾಣ್ತಿದಲ್ವಾ? ಅಲ್ಲಿ ಗಾಡಿ ನಿಲ್ಸಿ. ಕಾರ್ಗಿಂತ ಸ್ಪೀಡ್ ಆಗಿ ಹೋಗಿ. ಬೇಗ ಬೇಗ. ಮೇಡಮ್, ಏನ್ ಮಾಡಕ್ ಕೊಟ್ಟಿದ್ದೀರಾ? ನಾನು ಹೇಳ್ತೀನಿ, ಮೊದಲು ಹೋಗಿ ಅಣ್ಣ. ಆಯ್ತು ಮೇಡಮ್.
ಅಂಕಲ್ ಅಂಕಲ್ ನನ್ ಜೀವ ಉಳಿಸ್ಬಿಟ್ಟ ಮಗಳೇ ನೀನು, ನನ್ ಜೀವ ಉಳಿಸ್ಬಿಟ್ಟ ಇವತ್ತು. ನೀವ್ ಆರಾಮಾಗಿದ್ದೀರಲ್ವಾ? ಅವ್ನು ನಿಮ್ಗೇನು ಮಾಡಿಲ್ಲ ತಾನೆ? ಇಲ್ಲ, ನನ್ಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಇವತ್ತು ನಾನು ಬದುಕೋ ಆಸೆನ ಬಿಟ್ಬಿಟ್ಟಿದ್ದೆ, ನೀನ್ ಬಂದು ನನ್ ಜೀವ ಉಳಿಸ್ಬಿಟ್ಟೆ ಪುಟ್ಟ. ಏಯ್ ಯಾರಮ್ಮ ನೀನು? ಕಣ್ ಕಾಣಕ್ಕಿಲ್ವಾ ನಿಮ್ಗೆ? ರೋಡೆ ನಿಮ್ಮ ಅಪ್ಪನ ಅನ್ಕೊಂಡಿದ್ಯಾ? ಹಾ ನೋಡಿ, ದಯವಿಟ್ಟು ಬೈಬೇಡಿ. ನನ್ ಮಗಳು ನನ್ ಜೀವ ಉಳಿಸಕ್ಕೆ ಬೇರೆ ವಿಧಿ ಇಲ್ಲದೆ ಹೀಗ್ ಮಾಡ್ಬೇಕಾಯ್ತು. ಇಲ್ದಿದ್ರೆ ನನ್ ಗಾಡಿ ಬೇರೆ ಎಲ್ಲಾರ ಹೋಗಿ ಗುದ್ದಿರೋದು. ನಿಮ್ ಜೀವ ಉಳ್ಸಕ್ ಹೋಗಿ ನಮ್ ಜೀವ ಹೋಗತ್ತಲ್ಲ ಸರ್. ನಾವು ಯಾವ ದಣಿ ಹತ್ರ ಹೋಗಿ ಹೇಳಿ ಸರ್? ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ. ತಗೊಳ್ಳಿ, ಇದಿಟ್ಕೊಳ್ಳಿ. ನಿಮ್ಗಾಗಿರೋ ತೊಂದರೆ ಬಗ್ಗೆ ನಮಗೂ ಬೇಜಾರಾಗಿದೆ, ಆದ್ರೆ ಬೇರೆ ವಿಧಿ ಇಲ್ಲದೆ ಹೀಗ್ ಮಾಡ್ಬೇಕಾಯ್ತು. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಾಡಿ ಬರುತ್ತೆ, ಎಲ್ರೂ ಬರ್ತಾರೆ, ಗೊಳೋ ಅಂತಾರೆ. ನೀನು ಅದಕ್ಕೆ ಅನ್ಬೇಕಲ್ವಾ? ಇವತ್ತು ನನಗೆ ಇನ್ನೊಂದು ಜನ್ಮನೇ ಕೊಟ್ಬಿಟ್ಟಿದ್ಯಾ. ಇದನ್ನ ನಾನು ಯಾವತ್ತೂ ಮರೆಯಲ್ಲ ಪುಟ್ಟ, ಯಾವತ್ತೂ ಮರೆಯ. ಇದು ಯಾವ್ಯಾವ್ದೋ ಜನ್ಮದ ಬಂದ ಅಲ್ಲಪ್ಪ, ಈ ಜನ್ಮದ್ದೇ. ನೀವು ನನ್ನ ಅಪ್ಪ ಅನ್ನೋ ಬಂದ, ನಾನು ನಿಮ್ಮ ಮಗಳು, ನಿಮ್ಮ ರಕ್ತ ಅನ್ನೋ ಬಂದ. ಇವತ್ತೇನಾದರೂ ನಾನು ನಿಮ್ಮನ್ನ ಉಳಿಸ್ಕೊಡೋದಕ್ಕೆ ಸೋತಿದ್ರೆ ಈ ಜನ್ಮದಲ್ಲೇ ನನ್ನನ್ನು ಕ್ಷಮಿಸ್ಕೋತಿರ್ಲಿಲ್ಲ. ಅದೆಂಥದ್ದೇ ಪರಿಸ್ಥಿತಿ ಬರಲಿ, ನನ್ನ ಜೀವ ಕೊಟ್ಟಾದರೂ ಸರಿ, ನಿಮಗೆ ಮಾತ್ರ ನಾನು ಏನು ಆಗ್ದಂಗೆ ಕಾಪಾಡ್ತೀನಿ. ಹಾ, ಟ್ರೈ ಮಾಡ. ಅಪ್ಪ ಹೇ, ನೋ, ಶ್ವೇತಾ ಅದ್ರೂ ಕ್ಯೂಟ್ ಆಗಿ ಆಳ್ಬೇಕು. ಟ್ರೈ ಸಮಥಿಂಗ್ ಎಲ್ಸ್. ಯಾಕಮ್ಮ ಇವತ್ತು ಸಡನ್ ಆಗಿ ಏನೇನೋ ಕೇಳ್ತಿದ್ಯಾ? ಯಾಕೋ ಹಾಗೆ ಅನ್ನಿಸ್ತು ಕಣೋ. ನನ್ನ ಪ್ರೀತಿ, ನನ್ನ ಕೇರು ನಿನಗೆ ಉಸಿರುಗಟ್ಟಿ ಅದು ನನ್ನಿಂದ ನಿನ್ನನ್ನು ದೂರ ಮಾಡ್ತಿದ್ಯೇನೋ ಅಂತ. ಅಮ್ಮ, ಇನ್ನೊಂದು ಮಾತು ಬತ್ತಿ, ನಿಂಗೆ ಶ್ವೇತಾ ಕಂಡ್ರೆ ಇಷ್ಟ ಅಲ್ವಾ? ಅವಳ ಜೊತೆ ಖುಷಿಯಾಗಿದ್ಯಾ ಅಲ್ವಾ? ಯು ರಿಯಲಿ ಲವ್ ಹರ್, ರೈಟ್? of course ma, I really love her. ಮೊನ್ನೆ ನಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ನಿಜ. ಈಗ ಅದು ಸರಿ ಹೋಯ್ತು. ನಿನ್ನೆ ನಾನು ಅವರು ವಿ ರಿಯಲಿ ಹ್ಯಾಡ್ ಅ ಗುಡ್ ಟೈಮ್. ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಡಿನ್ನರ್ಗೆ ಹೋಗಿದ್ವಿ. ಈಗ ನಮ್ಮಿಬ್ರ ಮಧ್ಯೆ ಎಲ್ಲಾನು ಸಾರ್ಟ್ ಔಟ್ ಆಯ್ತು. ನೀ ಖುಷಿಯಾಗಿದ್ಯಾ ಅಲ್ವಾ? ಗುಡ್ ಟು ನೋ. ಶ್ವೇತಾ ಮುಂದೆ ನಿನ್ನ ಲೈಫ್ ಪಾರ್ಟ್ನರ್ ಆಗೋಳು. ಅವಳ ಜೊತೆ ನೀನು ಖುಷಿಯಾಗಿಲ್ಲ, ಮನಸ್ಸಿಲ್ಲ ಅಂದರೆ ಮುಂದೆ ಕಷ್ಟ ಆಗತ್ತೆ ಕಣೋ. ಅಮ್ಮ, ನೀನು ನಿಜ ಹೇಳು. ನೀನು ಯಾವತ್ತೂ ಈ ರೀತಿ ಪ್ರಶ್ನೆ ಮಾಡಲ್ಲ. ಇವತ್ತು ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತಿದ್ಯಾ? ಗೊತ್ತಿಲ್ಲ, ಸುಮ್ಮನೆ ಕೂತಿದ್ದಾಗ ಆವಾಗ ಏನೇನೋ ಯೋಚನೆ ಬರುತ್ತೆ. ನೀನಿಬ್ರು ಅಣ್ಣಂದ್ರ ಮದ್ವೆನೂ ನೆನಪಾಗತ್ತೆ, ಭಯ ಆಗತ್ತೆ ಕಣೋ. ಅಮ್ಮ, ಈ ಯೋಚನೆ ಬೈಕೆಲ್ಲ ಅರ್ಥನೇ ಇಲ್ಲ. ಹೌದು, ಶ್ವೇತಾನ ನೀವೇ ಆರಿಸಿದ್ದು. ಹಾಗಂತ ಈ ಮದುವೆನ ನೀವು ಆರಿಸಿದ ಹುಡುಗಿ ನಾನು ಇವಳನ್ನೇ ಮದುವೆ ಆಗಬೇಕು ಅಂತ ಈ ಮದುವೆನ ಒಪ್ಕೊಂಡಿಲ್ಲ. ಐ ಟು ರಿಯಲಿ ಲೈಕ್ ಶ್ವೇತಾ ಅಮ್ಮ. ಸೊ ದೇರ್ ಇಸ್ ನಥಿಂಗ್ ಟು ವರಿ. ನನ್ನ ತಾಯಿ ಆಯ್ಕೆ ಯಾವತ್ತೂ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ನನಗೆ ಈ ಮನೆಗೆ ಯಾವ ರೀತಿ ಹುಡುಗಿ ಬೇಕಿತ್ತೋ ಆ ರೀತಿ ಹುಡುಗಿನೇ ಸೆಲೆಕ್ಟ್ ಮಾಡಿದ್ಯಾ. ಶ್ವೇತಾನೇ ಈ ಮನೆ ಸೊಸೆ ಅಮ್ಮ.
ಅಯ್ಯೋ ಊಟಕ್ಕೆ ಮನೆಗೆ ಬನ್ನಿ ಅಂದಿದ್ದೆ ಇಷ್ಟು ಬೇಗ ಬಂದ್ಬಿಟ್ರಾ?